ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಾನು ಆರಾಮದೀನಿ. ಇವತ್ತು ಬೆಳಗ್ಗೆ 7:15 ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಏನಪ್ಪ ಕಂಟೆಂಟ್, ಏನು ವಿಷಯ ಅಂದ್ರೆ ತೋರಿಸ್ತೇನೆ ಬರ್ರಿ. ಆಗೈತೆ. ಆಕೆ ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಬಂದೆ. ಎಸ್, ಎಲ್ಲ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕು. ಇವತ್ತು ನಾವು ಈ ಮನೇನ ಖಾಲಿ ಮಾಡ್ತಾ ಇದ್ದೀವಿ. ಇದೇನ ಬಾಡಿಗೆ ಮನೇನೂ ಅಲ್ಲ, ಲೀಸಿಗೂ ಹಾಕ್ಕೊಂಡಿದ್ದಿಲ್ಲ. ಇದು ನಮ್ಮ ಸ್ವಂತ ಮನೇನ. ಬಟ್ ಎಷ್ಟೋ ವರ್ಷ ಸಿಟಿ ಒಳಗೆ ಇದ್ವಿ. ನಮ್ಮ ಮದುವೆಯಾದಾಗಿಂದನೂ ಒಂದು 4-5 ವರ್ಷ ಸಿಟಿ ಒಳಗಿದ್ವಿ. ಈಗ ಸ್ವಲ್ಪ ಕಮಿಟ್ಮೆಂಟ್ಸ್ ಆ್ಯಂಡ್ ಸ್ವಲ್ಪ ಕೆಲಸಗಳಿರೋದ್ರಿಂದ ಇಲ್ಲಿ ಬಂದಿದ್ವಿ. ಇವತ್ತಿಗೆ ಇಲ್ಲಿದು ಮುಗೀತು. ಈಗ ನೆಕ್ಸ್ಟ್ ಮತ್ತೆ ಸಿಟಿಗೆ ಹೊಂಟೀವಿ. ಸೊ ಈ ಮನೆ ಹೆಂಗಿತ್ತಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಮಾಡ್ತೀನಿ. ಈ ಮನೆ ಸರಿಯಾಗಿ ತೋರಿಸ್ತೇನೆ. ಆ್ಯಕ್ಚುಲಿ ನಾವು 2 ಮನೆ ಒಳಗಿದ್ವಿ. ಒಂದು ಮನೆ ಸಣ್ಣದಾಗ್ತದೆ ಅಂತ ಹೇಳಿ 2 ಮನೆಯೂ ಯೂಸ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಮನೇನ ಭಾಳ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಇಲ್ಲಿ ನೇಚರ್ ಹಂಗಿತ್ತು, ಬಿಟ್ಟು ಹೋಗೋಂಗೆ ಅನಿಸ್ವಲ್ಲಿಲ್ಲೇ. ಟೈಮ್ ಬೆಳಗ್ಗೆ 10 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲ ಪೂಜೆನೂ ಆಗಿತ್ತು. ಆ್ಯಂಡ್ ಇದು ಹಾಲು ಉಗ್ಸೋ ಪ್ರೋಗ್ರಾಮ್ ಇತ್ತು. ಹಾಲು ಉಗ್ಸಿ ಆ್ಯಂಡ್ ಈ ಮನೆ ಹೆಂಗೈತಿ ಅಂತ ತೋರಿಸ್ತೇನೆ ಬರ್ರಿ. ನಾವು ಇದ್ದಿದ್ದ ಮನೆಗಿಂತ ಈ ಮನೆ ನಮಗೆ ಸ್ವಲ್ಪ ಸಣ್ಣದೇ ಆಗ್ತೈತಿ. ಬಿಕಾಸ್ ಅಲ್ಲೇ ನಾವು 2 ಮನೆ ಒಳಗೆ ಇದ್ವಿ. ಅಂದರೆ ಸ್ವಲ್ಪ ಸಾಮಾನು ಆ ಕಡೆ ಮನೆ ಒಳಗೆ ಈ ಕಡೆ ಮನೆ ಒಳಗೆ 2 ಮನೆ ಒಳಗೆ ಈಕ್ವಲ್ ಆಗಿ ಶೇರ್ ಮಾಡಿ ಇಟ್ಟಿದ್ವಿ. ಬಟ್ ಈಗ ಎಲ್ಲ ಸಾಮಾನು ಒಂದೇ ಮನೆ ಒಳಗೆ ಸೆಟ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಚೆನ್ನಾಗೈತಿ ಮನೆ ಅಂತ ಹೇಳಿ ಈಗ ಅಂಗಡಿಗೂ ನಮಗೆ ಸಮೀಪ ಐತಿ ಅಂತ ಹೇಳಿ ಈ ಮನೆಗೆ ಬಂದೇವಿ. ಈಗ 2 ವರ್ಷದಿಂದ ನಾವು ಸ್ವಲ್ಪ ಸಿಟಿಯಿಂದ ದೂರನೇ ಇದ್ವಿ. ನಾವಿರೋ ಜಾಗದೊಳಗೆ ಸ್ವಲ್ಪ ಜನಸಂಖ್ಯೆ ಕಮ್ಮಿನೇ ಇತ್ತು. ನಾವು ಹಾಗಾಗಿ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ. ಬಟ್ ಈಗ ಮತ್ತೆ ಸಿಟಿ ಒಳಗೆ ಈ ಜಂಜಾಟದ ನಡುವೆ ಅಡ್ಜಸ್ಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ. ಬಟ್ ಬೇಗ ಅಡ್ಜಸ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇಷ್ಟು ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಾರಿ ಕೇಳ್ತಾ ಇದ್ದೇನೆ. ಇವತ್ತು ಹಾಲು ಉಗ್ಸೋ ಪ್ರೋಗ್ರಾಮ್ ಇದ್ದಿದ್ದರಿಂದ ಟಿಫನ್ ಏನೂ ಮಾಡಿದ್ದಿಲ್ಲ ಮನೆ ಒಳಗೆ. ಸೊ ಹಂಗಾಗಿ ಇಲ್ಲೇ ದೋಸೆ ತಂದು ತಿನ್ನಾಕತ್ತೀವಿ. ನಮ್ಮ ಖುಷಿ ನೋಡ್ರಿ, ಇಲ್ಲಿ ದೋಸೆ ತಿನ್ನಕ್ಕೆ ಹೆಂಗೆ ಕುಂತ ಚಿನ್ನಿ ಬರೇ ಇಂಥದ ನೋಡ್ರಿ. ದೋಸೆ, ಇಡ್ಲಿ, ಕುರ್ಕುಲ್ ತಿಂಡಿ ಆಕಿಕ್ಕಿ ಮನ್ಯಾಗ ಮಾಡಿದ್ದೇನು ತಿನ್ನಂಗಿಲ್ಲ. ಆಕಿ ಬರೀ ಇಂಥವಷ್ಟು ತಿಂತಾಳೆ. ಅಂಥವು ತಿಂದು ಹೆಂಗದಾಳೆ ನೋಡ್ರಿ. ಆಕಿ ಕೋಳಿ ಆಗ್ಯಾಳ. ಇಂಥವೆಲ್ಲ ತಿಂದ್ರೆ ಹೆಂಗಿರ್ಬೇಕು? ಕೋಳಿ ಆಗ್ಯಾಳ ಬರ್ರಿ. ಇದೇನಪ್ಪ ಮನಿ ಅಂತ ಹೇಳ್ತಿ, ಮನಿ ಹಾಲು ಉಗ್ಸೋತೈತೆ ಅಂತೀರಿ, ಅಂಗಡಿಯಾಗದೀರಿ ಅಂತ ಅನ್ಕೊಬಿಡ್ರಿ. ಅಂಗಡಿಯಿಂದ ನಿಯರೆಸ್ಟ್ ಮನಿ ಮಾಡಿದ್ದೀವಿ. ಭಾಳ ನಿಯರ್. 2 ಮಿನಿಟ್ಸ್ ಅಂಗಡಿಗೆ ಹೋಗ್ಬೇಕು, 2 ಮಿನಿಟ್ಸಿಂದ ಮನೆಗೆ ಹೋಗ್ಬೇಕು, ಅಷ್ಟು ನಿಯರೆಸ್ಟ್ ಮಾಡಿದ್ದೇವೆ. ಸೊ ಹಾಗಾಗಿ ಅಂಗಡಿ ಒಳಗೆ ಮನೆ ಒಳಗೆ ಎಲ್ಲ ಇಲ್ಲೇ ಆಗಿಬಿಟ್ಟೈತಿ ರೀ. ಎಲ್ಲರೂ ದೋಸೆ ತಿನ್ನೋಣ. ಇವತ್ತಿನ ಅಡುಗೆನ ಹೊಸ ಮನೆ ಒಳಗೆ ಮಾಡೀವಿ. ಏನೇನು ಮಾಡ್ಯಾನಪ್ಪ ಅಂದ್ರೆ ಅನ್ನ ಮಾಡ್ಕೊಂಡು ಆ್ಯಂಡ್ ಬ್ಯಾಳಿಸ್ಕೊಂಡು ಸ್ವಲ್ಪ ಸ್ವೀಟ್ ಮಾಡ್ಕೊಂಡು ಕೇಸರಿ ಭಾತ್. ಅದ್ರೊಳಗೆ ಗೋಡಂಬಿ ದ್ರಾಕ್ಷಿ ಭಾಳ ಹಾಕೇನಿ, ಅದಕ್ಕೆ ಭಾಳ ಕಾಣಿಸಕತ್ತವೆ. ಆ್ಯಂಡ್ ಸ್ವಲ್ಪ ಹಪ್ಪಳ ಕರಿಬೇಕಂತ ಇಟ್ಕೊಂಡಿದ್ದೀನಿ, ಇನ್ನೂ ಕರೆದಿಲ್ಲ. ಇವತ್ತಿನ ಊಟಕ್ಕೆ ಇಷ್ಟು ಮಾಡೇನಿ ನೋಡ್ರಿ. ದಿ ನೆಕ್ಸ್ಟ್ ಡೇ ಮನೆ ಶಿಫ್ಟ್ ಆದ ಮಾರನೇ ದಿನ ನಾನು ಹರೀಶ್ ಅವ್ರ ಫ್ರೆಂಡಿಂದ ಮನೆ ಓಪನಿಂಗ್ ಇತ್ತು. ಸೊ ಹಾಗಾಗಿ ಎಲ್ಲರೂ ಅಟೆಂಡ್ ಆಗಿದ್ವಿ. ಆ್ಯಂಡ್ ಇನ್ನೂ ಮನೆ ಸಾಮಾನೆಲ್ಲ ಜೋಡಿಸ್ಕೊಳಕತ್ತೀವಿ. ಸೊ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.